ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ. ನಾನು ಆ್ಯಕ್ಚುಲಿ ಇವತ್ತು ನಾನು ಹೇಗೆ ಹೇರ್ ಕಲರ್ ಮಾಡ್ಕೋತೀನಿ ಅಂತ, ಮನೆಯಲ್ಲೇ ಹೇಗೆ ಹೇರ್ ಕಲರಿಂಗ್ ಮಾಡ್ಕೋತೀನಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ಯಾಕೆಂತಂದರೆ ನನಗೆ ಗೊತ್ತು, ಸ್ಯಾಲನ್ಗೆ ಹೋದರೆ ಸುಮಾರು ಜನ 3-4 ಸಾವಿರ ಖರ್ಚು ಮಾಡಬೇಕಾಗತ್ತೆ. ಇಲ್ಲಾಂದರೆ ಮಿನಿಮಮ್ ಅಂತಂದ್ರೆ ನನ್ನ ಹೇರ್ ಲೆಂತ್ಗೆ ಪೂರ್ತಿ ಏನಾದರೂ ಮಾಡಿಸ್ಬೇಕು ಅಂತಂದರೆ ನನಗೆ ಇಲ್ಲಿ ಮಿನಿಮಮ್ ಅಂತಂದ್ರೂ $400 ಆಗುತ್ತೆ. ಆಲ್ಮೋಸ್ಟ್ $350 to $400 ಅಂದರೆ ಆಲ್ಮೋಸ್ಟ್ 20,000 ಖರ್ಚಾಗುತ್ತೆ. ಅಷ್ಟು ಕೊಡಬೇಕಾ ದುಡ್ಡು? ಖಂಡಿತ ಇಲ್ಲ. ಆ್ಯಂಡ್ ಇಂಡಿಯಲ್ಲೂ ಅಷ್ಟೇ, ನೀವು ಎಷ್ಟು ಅರ್ನ್ ಮಾಡ್ತೀರೋ ಅಷ್ಟು ಖರ್ಚು ಮಾಡೋದು ಬೇಕು. ಆ್ಯಂಡ್ ಯಾರು ಮನೆಯಲ್ಲೇ ಹೇರ್ ಕಲರ್ ಮಾಡ್ಕೋಬೇಕಂತ ಇಷ್ಟಪಡ್ತೀರೋ ಅವ್ರಿಗೆ ನಾನು ಏನೇನು ಮಾಡ್ತೀನಿ ಅಂತ ನಾನು ನಿಮಗೆ ನನ್ನ ವಿಡಿಯೋಲಿ ತೋರಿಸ್ತೀನಿ. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್, ಬರೀ ದುಡ್ಡಿನ ಪ್ರಶ್ನೆ ಒಂದೇ ಅಲ್ಲ, ನನಗೆ ನನ್ನ ಕೂದಲನ್ನ ಬೇರೆಯವ್ರಿಗೆ ಒಪ್ಸೋದು ನನಗೆ ಅಷ್ಟೊಂದು ಸೇಫ್ ಅನಿಸಲ್ಲ. ಯಾಕಂತಂದರೆ ನನ್ನ ಕೂದಲು ತುಂಬ ಉದ್ದ ಇದೆ. ಆ್ಯಂಡ್ ಇಟ್ಸ್ ಏನಂತಾರೆ, ನಂಗೆ ನನ್ನ ಕೂದಲು ಥಿಕ್ನೆಸ್ಸು ಮೇಂಟೈನ್ ಮಾಡಬೇಕು. ನಾನು ಚಿಕ್ಕ ವಯಸ್ಸಿನ ಸ್ವಲ್ಪ ತೆಳು ಕೂದಲು. ಆ್ಯಂಡ್ ಮುಂದೆಗಡೆ ತುಂಬ ಬಾಲ್ಡ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ನೀವು ಹೇರ್ ಕಲರ್ ಎಲ್ಲ ಮಾಡ್ತಾ ಹೋದರೆ. ಆ್ಯಂಡ್ ಇಟ್ ವಿಲ್ ಸ್ಟಾರ್ಟ್ ಲುಕಿಂಗ್ ಅಗ್ಲಿ ಆಫ್ಟರ್ ಸರ್ಟನ್ ಏಜ್. ಸೊ ಹಾಗಾಗಿ ನನ್ನ ಕೂದಲನ್ನ ನಾನು ಬೇರೆಯವ್ರಿಗೆ ಹೀಟ್ ಮಾಡೋಕ್ಕಾಗಲಿ, ಕಲರ್ ಮಾಡೋಕ್ಕಾಗಲಿ ಬಿಡೋದಿಲ್ಲ. ನನಗೇನು ಬರುತ್ತೋ ಅದನ್ನು ನಾನು ಮಾಡ್ತೀನಿ. ಸೊ ನಾನು ಹೇಗೆ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ. ಆಲ್ಮೋಸ್ಟ್ 1 ವರ್ಷ ಆಗ್ತಾ ಇದೆ ನಾನು ಮನೆಯಲ್ಲೇ ಹೇರ್ ಕಲರ್ ಮಾಡ್ಕೊಳ್ತಾ. ಸೊ ಹಾಗಾಗಿ ನಾನು ಇದು ಒಂದೇ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಯಾವಾಗ್ಲೂ. ದಟ್ ಈಸ್ ಲಾರಿಯಲ್ ಪ್ಯಾರಿಸ್ ಕಾಸ್ಟಿಂಗ್ ಕ್ರೀಮ್ ಆ್ಯಂಡ್ ಗ್ಲಾಸಿ ನೋ ಅಮೋನಿಯಾ ಕಂಡೀಷನ್. ಸೊ ನೀವು ಇವನ್ ಪ್ರೆಗ್ನೆಂಟ್ ಇದ್ದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಯಾಕೆಂತಂದರೆ ಇದರಲ್ಲಿ ಅಮೋನಿಯಾ ಇಲ್ಲ. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ನಿಮ್ಮ ಕೂದಲು ತುಂಬ ಶೈನಿ ಆಗುತ್ತೆ. ಆಮೇಲೆ ಎಲ್ಲ ನಿಮಗೇನು ಗ್ರೇ ಹೇರ್ ಬರ್ತಾ ಇರುತ್ತೆ ಅವಾಗವಾಗ 1-2 ಕೂದಲುಗಳು. ಸೊ ದಟ್ ಗೆಟ್ ಕವರ್ಡ್. ಆ್ಯಂಡ್ ತುಂಬ ಚೀಪ್ ಐಟಮ್ಸ್ ಯೂಸ್ ಮಾಡೋದ್ರಿಂದನೂ ತಲೆ ಅಷ್ಟು ಸೇಫ್ ಆಗಿರೋದಿಲ್ಲ. ಸೊ ನಾನು ಸೇಮ್ ಕಲರ್ ತೊಗೋತೀನಿ ಯಾವಾಗ್ಲೂ. ಹೋದಾಗೆಲ್ಲ ನಾನು ಒಂದು 3-4 ಬಾಕ್ಸ್ ಅಟ್ಲೀಸ್ಟ್ ನನಗೆ ಅಂತ ಎತ್ಕೊಂಡ್ಬಂದ್ಬಿಡ್ತೀನಿ. ಸೊ ದ್ಯಾಟ್ ತಿಂಗಳಿಗೆ ಒಂದ್ಸತಿ ಯೂಸ್ ಮಾಡಿದ್ರು, ನಾನು ಆ್ಯಕ್ಚುಲಿ ತಿಂಗಳಿಗೊಂದ್ಸತಿ ಮಾಡಲ್ಲ, ಆಲ್ಮೋಸ್ಟ್ 2 ತಿಂಗಳು 3 ತಿಂಗಳಿಗೆ ಒಂದ್ಸತಿ ಮಾಡ್ತೀನಿ. ಯಾಕಂದ್ರೆ ನನಗೇನು ಅಷ್ಟೊಂದು ಗ್ರೇ ಹೇರ್ ಏನು ಬರೋಲ್ಲ. ಬಟ್ ನಂಗೆ ಗ್ರೇ ಹೇರ್ ಇದೆ, ಬಲ್ಕಾಗಿ ಬರುತ್ತೆ. ಸೊ ಹೇಗಿದ್ದರೂ ನನಗೆ ಮುಂದಿನ ವಾರ ಸುಮಾರು ಅಪಾಯಿಂಟ್ಮೆಂಟ್ಸ್ ಇದೆ, ಆಚೆ ಹೋಗ್ಬೇಕಾಗಿರೋದು, ಸುಮಾರು ಜನ ಮೀಟ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಮನೆಯಲ್ಲೇ ನನ್ನ ಹೇರ್ ಕಲರ್ ಮಾಡ್ಕೊಳ್ತೀನಿ. ಸೊ ಇದು ತುಂಬ ಈಸಿ ಯೂಸು. ಹೇಗೆ ಮಾಡ್ಕೊತೀನಿ ನೋಡ್ತೀರಾ? ಬನ್ನಿ ಪಟಾಪಟ ಅಂತ ಚೇಂಜ್ ಮಾಡ್ಕೊಂಡು ಬರ್ತೀನಿ. ನೀವು ಚಟ ಅಂತ ನೋಡ್ಕೊಳ್ತಾ ಹೋಗಿ. ನನ್ನ ಸ್ಪಾ ಟವಲ್ನ ಯೂಸ್ ಮಾಡ್ತೀನಿ. ಯಾಕೆ ಅಂತಂದರೆ ಬಟ್ಟೆಗಳ ಮೇಲಾಗಲಿ ಸ್ಕಿನ್ ಮೇಲಾಗಲಿ ಯಾವುದೇ ರೀತಿಯಾದಂಥ ಕರೆ ಆಗಬಾರ್ದು ಅಂತ. ಸೊ ನಾನು ಯೂಟ್ಯೂಬ್ಗೋಸ್ಕರ ಅಂತಲೇ ನಾನು ಇವಾಗ ಕವರ್ ಮಾಡ್ಕೊತಿರ್ತೀನಿ. ಯಾಕೆ ಅಂತಂದರೆ ಕೆಟ್ಟ ಗಂಡಸರು ಇರ್ತಾರೆ ನೋಡಿ ನಮ್ಮ ದೇಶದಲ್ಲಿ, ಅವ್ರಿಗೆ ಏನು ಕಾಣಿಸಿದ್ರು ಕಾಣಿಸುತ್ತೆ. ಸೊ ಅಂಥವ್ರ ಕಣ್ಣಿಗೆ ಎಲ್ಲ ಮುಚ್ಕೊಂಡು ಓಡಾಡೋದೇ ಬೆಟರ್. ಒಂದು ಹಳೆ ಟಿ ಶರ್ಟ್ ತೊಗೊಂಡಿರ್ತೀನಿ, ಅದನ್ನು ಕತ್ತಿಸುತ್ತಾ ಈಗ ಹಾಕಿ ಪಿನ್. ನಂತರ ಈ ಥರ ಕ್ಲಿಪ್ಸ್ ಇದೆ, ಆ ಕ್ಲಿಪ್ಪನ್ನ ಒಂದು ಹೀಗೆ ಹಾಕೋತೀನಿ. ಸೊ ದಟ್ ನಾನು ಮತ್ತೆ ವರಿ ಮಾಡೋಷ್ಟು ಇಲ್ಲ. ಆಮೇಲೆ ನೆಕ್ಸ್ಟ್ ಬೇಕಾಗಿರೋದು ಕಾಟನ್ನ ಕಿವಿ ಹಿಂದೆ ಕೆಲವೊಮ್ಮೆ ನಾನು ಹೇರ್ ಕಟ್ಟು ನಮ್ಮದೇ ನಾನು ಮಾಡ್ಕೊಂಡ್ಬಿಡ್ತೀನಿ. ಅಕಸ್ಮಾತ್ ನಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ಹಿಂದೆಗಡೆ ಮಾತ್ರ ಸ್ವಲ್ಪ ಲೆವೆಲ್ ಮಾಡ್ಕೊಡ್ತೀನಿ. ಇಲ್ಲ ಮುಂದೆಗಡೆ ಏನಾದರೂ ಸ್ಟೆಪ್ಪು ಹೇರ್ ಕಟ್ ಏನಾದರೂ ಬೇಕು ಅಂದರೆ ನಾನೇ ಮಾಡ್ಕೊಡ್ತೀನಿ. ಆ್ಯಂಡ್ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ವರ್ಕ್ ಆಗೋದು ಹೇಗಪ್ಪ ಅಂತಂದರೆ ತುಂಬ ಈಸಿಯಾಗಿ ವರ್ಕ್ ಆಗುತ್ತೆ. ಇದು ಎಲ್ಲ ಕಡೆ ಸಿಗುತ್ತೆ. ತುಂಬ ಅಂದರೆ ತುಂಬ ಈಸಿ ಯೂಸ್ ಮಾಡೋದು. ಸೊ ಇದು ನಿಮ್ಮ ಡೆವಲಪರ್, ಇದು ನಿಮ್ಮ ಕ್ರೀಮ್ ಕಲರ್. ಅದಾದಮೇಲೆ ಇನ್ನೊಂದು ಬಂದಿರುತ್ತೆ, ಅದು ನಿಮ್ಮ ಹೇರ್ ಕಂಡೀಷ್ನರ್. ಸೊ ಈಗೇನು ಬೇಕಾಗಿಲ್ಲ. ಇದು ಬೇಕಾಗಿರೋದು ಇದು ಅಷ್ಟೇ. ಸ್ಟಾರ್ಟ್ ಮಾಡಬೇಕಾದ್ರೆ ಏನಕ್ಕೆ ಇದನ್ನು ಇಷ್ಟಪಡಲ್ಲ ಅಂತಂದರೆ, ಅವ್ರಿಗೆ ಇಷ್ಟ ಬಂದಾಗ ಹಾಕೊಂಡು ಉಜ್ತಾರೆ ಕಲರ್ನ, ಆಮೇಲೆ ಇಷ್ಟ ಬಂದಂಗೆ ಎಳಿತಾರೆ. ಆ್ಯಂಡ್ ಎಷ್ಟೇ ದೊಡ್ಡ ಸ್ಯಾಲನ್ಗೆ ಹೋದ್ರೂ ನಿಮಗೆ ಮುಂಡ ಮುಚ್ಚೆ ಕಳಿಸೋದವರು.
ಸೊ ಹಾಗಾಗಿ ನಮ್ಮ ಕೈಯೇ ನಮಗೆ, ನಾನು ಹೋಗಲ್ಲ ಅಂತಲ್ಲ, ನನಗೆ ಸ್ಟ್ರಿಕ್ ಮಾಡಿಸ್ಬೇಕಂತಂದರೆ ಖಂಡಿತ ಹೋಗಿ ಮಾಡಿಸ್ಕೊಳ್ತೀನಿ. ಬಟ್ ಈಗ ಜಸ್ಟ್ ಬೇಕಾಗಿರೋದು ನನಗೆ ತಿಂಗಳಿಗೆ ಮೇಂಟೈನ್ ಮಾಡೋದಕ್ಕೆ ಹೇರ್ ಇದು. ಅದಕ್ಕೆಲ್ಲ ಯಾವನ ಅಷ್ಟೊಂದು ತಲೆ ಕೆಡ್ಸ್ಕೊತಾನಲ್ವಾ. ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಸೇಫ್, ಯು ನೋ ವಾಟ್ ಯು ಆರ್ ಡೂಯಿಂಗ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಟು ಸ್ಟಾರ್ಟ್ ವಿತ್ ಇದು ಮುಂದೆಗಡೆ ಪಿನ್ನು ತೆಗೆದುಬಿಡ್ತೀನಿ. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ, ಇದು ಯಾವುದೇ ರೀತಿಯಾದಂಥ ಸ್ಪಾನ್ಸರ್ಡ್ ಅಲ್ಲ, ಇದು ನನ್ನ ಎಕ್ಸ್ಪೀರಿಯನ್ಸು. ನಾನು ಇದನ್ನು ಪ್ರತಿ ತಿಂಗಳು ಮಾಡ್ಕೊಳ್ಳುವಂಥದ್ದು. ಆದರೆ ಈಗ ಸದ್ಯಕ್ಕೆ ಪ್ರೆಗ್ನೆಂಟ್ ಆದಾಗ ತಿಂಗಳು ಮಾಡ್ಕೊಳಕ್ಕಾಗಿಲ್ಲ. ಸೊ ಹಾಗಾಗಿ ಈಗ ಈ ಡೆವಲಪರ್ಗೆ ಇದನ್ನು ಕಂಪ್ಲೀಟ್ಲಿ ಈ ಕ್ರೀಮ್ನ ಹಾಕ್ಕೊಳ್ತೀವಿ. ಸೊ ನೆಕ್ಸ್ಟ್ ಅದಾದಮೇಲೆ ಏನು ಮಾಡಬೇಡಿ, ಕ್ಲೋಸ್ ಮಾಡಿ ಶೇಕ್ 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 ಅಷ್ಟೇ. ಈಗ ತಲೆಯ ಮಧ್ಯಭಾಗಕ್ಕೆ ಮಾತ್ರ ಹಾಕಿ ಆ ಕಡೆ ಈ ಕಡೆ ಶ್ಯಾಂಪು. ನೀವು ತಲೆಗೆ ಎಣ್ಣೆ ಹೆಂಗೆ ಹಚ್ಕೋತಿರೋ ಅಷ್ಟೇ ಕಣ್ರಿ, ಇದು ಇನ್ನೇನು ಇಲ್ಲ. ಮಧ್ಯ ಮಧ್ಯ ಸೆಕ್ಷನ್ ಮಾಡಿಕೊಂಡು ಹೀಗೆ ಹಚ್ಕೊಳ್ತಾ ಹೋಗಿ. ಈಗ ಮೊದಲಿಗೆ ನಾನು ಈ ಭಾಗ ಮಾಡ್ತಿದ್ದೀನಿ, ಸೊ ಹಾಗಾಗಿ ಈ ಭಾಗದ ಕೂದಲು ನನಗೆ ಡಿಸ್ಟರ್ಬ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾನು ಇದನ್ನು ಒಂದು ರೌಂಡ್ ಮಾಡಿ ಇಲ್ಲಿ ಒಂದು ಕ್ಲಿಪ್ನ ಹಾಕಿ, ರಬ್ಬರ್ ಬ್ಯಾಂಡ್ ಹಾಕಕ್ಕೆ ಹೋಗಲ್ಲ, ಕ್ಲಿಪ್ನ ಹಾಕಿ ಸೆಕ್ಯೂರ್ ಮಾಡ್ಕೊತೀನಿ. ಆ ಕಡೆದು ಈ ಕಡೆದಕ್ಕೆ ಹೋಗೋದಿಲ್ಲ. ಅದಾದ ನಂತರ ಸೆಕ್ಷನ್ ಮಾಡಿ ಕೂದಲನ್ನ ಇನ್ನೊಂದು ಕಡೆ, ಈಗ ನೋಡಿ ಇಲ್ಲಿ ಎಷ್ಟೊಂದು ಗ್ರೇ ಹೇರ್ ಇದೆ, ಸೊ ಇಲ್ಲಿ ಅಪ್ಲೈ ಮಾಡ್ತೀನಿ. ಬರೀ ಸ್ಕ್ಯಾಲ್ಪ್ ಸ್ಟಾರ್ಟ್ ಮಾಡಬೇಕಾದ್ರೆ ರೂಟ್ ಟಚ್ ಅಪ್. ಅಂದರೆ ಬರೀ ಒಂದು ಲೈನ್ ಎಣ್ಣೆ ಹೆಂಗೆ ಹಚ್ಕೋತೀರ ತಲೆಯಲ್ಲಿ, ಒಂದು ಲೈನ್ ಪೂರ್ತಿ ಎಳ್ಕೊಳ್ಳಿ. ಪ್ರೆಸ್ ಮಾಡಿ, ಆದರೆ ಪ್ರೆಸ್ ಮಾಡಿ ಎಣ್ಣೆನ ಹೇಗೆ ಹಚ್ತೀರೋ ಹಾಗೆ ಇದನ್ನು ಹಚ್ತಾ ಹೋಗಿ. ಅದಾದಮೇಲೆ ಒಂದು ಜೆಂಟಲ್ ಮಸಾಜ್ ಮಾಡ್ಕೊಳ್ಳಿ. ಟಿಶ್ಯೂ, ಸ್ಪಾಂಜ್ ಮಾತ್ರ ಕಿವಿಯಿಂದ ಆಚೆ ಬೀಳಲ್ಲ ನೋಡ್ಕೊ. ಓಕೆ, ಮತ್ತೆ ಇನ್ನೊಂದು ರೌಂಡ್ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಾಯ್ತಾ? ಇನ್ನೊಂದು ಕಡೆ ಟೆಕ್ನಿಕ್ 1 2 3 4 5 6 7 8 9 10. ಮುಂದೆಗಡೆ ಗ್ರೇ ಹೇರಿಗಳಿಗೆ ಇದು ನೀವು ನೋಡ್ತಾನೆ ಇದ್ದೀರಾ, ಒಳ್ಳೆ ಶ್ಯಾಂಪು ಹಚ್ಕೊಂಡಂಗಿರುತ್ತೆ. ನಾನು ಲಾಸ್ಟ್ ಟೈಮ್ ಒಂಚೂರು ಟ್ರೈ ಮಾಡಿದೆ, ನನಗೆ ಬಿಳಿ ಕೂಡ ಇದ್ದರೆ ಸ್ವಲ್ಪ ಹುಷಾರು. ಹಚ್ಕೊಳ್ಳಿ. ಗ್ರೇ ಹೇರ್ ಜಾಸ್ತಿ ಇದ್ದರೆ 2 ಬಾಟಲ್ ಬಿಸಿ ಆಗುತ್ತೆ, ಸ್ಕ್ಯಾಲ್ಪ್ ಮಾತ್ರ 1 ಬಾಟಲ್ ನೀಟಾಗಿ ಹಚ್ಕೊಳ್ಳಿ. ಆಮೇಲೆ ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಮಾತ್ರ ಆಯಿತಾ, ಗಂಡಸರು ಏನಾದರೂ ನೋಡಿದ್ರೆ ನಿಮ್ಮ ಹೆಂಗಸರು ಕಳಿಸ್ಕೊಳ್ಳಿ. ಯಾಕಂದರೆ ಇದರಲ್ಲಿ ನಿಮಗೇನು ಉಪಯೋಗ ಆಗೋಂಥದ್ದು ನಾನೇನು ಮಾಡಲ್ಲ. ಓಕೆ, ಇಷ್ಟಾದಮೇಲೆ 5 ನಿಮಿಷ ಕರೆಕ್ಟಾಗಿ ಇದನ್ನು ಬಿಡಿ. ಆಮೇಲೆ 5 ನಿಮಿಷ ಆದಮೇಲೆ ಮತ್ತೆ ಸಿಗ್ತೀನಿ. ಓಕೆ, ಸೊ ಈಗ ಆಲ್ರೆಡಿ 5 ನಿಮಿಷ ಆಗಿದೆ. 5 ನಿಮಿಷದಲ್ಲಿ ಯಾರಿಗೇನಾದರೂ ಕೆಲಸ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದಲ್ವ. ಸೊ ಮತ್ತೆ ಕೈಗೆ ಗ್ಲೌಸ್ ಹಾಕ್ಕೊಳ್ಳಿ. ಸೊ ಈಗ ನೆಕ್ಸ್ಟು ಒಡವೆನೂ ಅಷ್ಟೇ. ನೀವು ಏನಾದರೂ ಒಡವೆಗಳು ಹಾಕ್ಕೊಳ್ತೀರ ಡೈಲಿ ಅಂತಂದರೆ ಗೋಲ್ಡು ಆ ಥರದ್ದೆಲ್ಲ ತೆಗೆದಿಟ್ಬಿಟ್ಟು ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳೋಂಗಿದ್ರು. ಈಗ 5 ನಿಮಿಷ ಆದಮೇಲೆ ಮತ್ತೆ ಒಂದು ಲೈನ್ ಪೂರ್ತಿ ಟಾಪ್ ಟು ಬಾಟಮ್ ಸ್ಕ್ಯಾಲ್ಪಿಂಗ್ ಮಾತ್ರ, ಟಾಪ್ ಟು ಬಾಟಮ್ ಸ್ಕ್ಯಾಲ್ಪಿಂಗ್ ಮಾತ್ರ. ಈ ರೀತಿ ಎಣ್ಣೆ ಹಚ್ಕೊಳ್ಳೋ ರೀತಿ ಬಾಟಲ್ನ ಸ್ಕ್ವೀಸ್ ಮಾಡಿಕೊಂಡು
ಲಾಸ್ಟ್ವರೆಗೂ ಈ ರೀತಿ ಮಾಡ್ಕೊಳ್ಳಿ. ಪ್ರತಿಯೊಂದು ಕಡೆನೂ ಹೋಗಬೇಕು ಆ್ಯಂಡ್ ಎಣ್ಣೆ ಹಚ್ಕೊಂಡು ಹಾಗೆ ಇರಬೇಕು. ನೀವು ಎಣ್ಣೆ ಹಚ್ಕೊಂಡು ಈಗ ಮಸಾಜ್ ಆದ ನಂತರ ಟೇಕ್ ಅ ಹೇರ್ ಬ್ರಷ್, ಕೂದಲಲ್ಲಿರೋ ಸಿಕ್ಕನ್ನ ಮತ್ತೆ ತಕ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಬೇಕಾಗಿರೋದು ನೆಕ್ಸ್ಟು ಹೇರ್ ಬ್ರಷ್ ಇರುತ್ತೆ ಗೊತ್ತಾ, ಹೇರ್ ಬ್ರಷ್ ಅಲ್ಲ, ಈ ಥರ ಅಗಲವಾಗಿರುವಂಥ ಬಾಚಣಿಗೆ. ಈ ಕ್ಲಿಪ್ಸು ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಕ್ಲಿಪ್ ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ, ಭಾಳ ಏನು ದುಡ್ಡಾಗಲ್ಲ ಅದಕ್ಕೆ. ಫಸ್ಟ್ ಸೆಕ್ಷನ್ ತಗೋತೀನಿ, ಅದ್ರ ಮೇಲೆ ನಾನು 3ರಿಂದ 4 ಡ್ರಾಪ್ ಈ ಥರ ಹೇಳ್ಕೊತೀನಿ. ಈಗ ಇದನ್ನೇ ಐ ವಿಲ್ ಮಸಾಜ್. ಓಕೆ, ಮಸಾಜ್ ಮಾಡ್ಕೋಬೇಕಾದ್ರೆ ಜಸ್ಟ್ ಬಿ ಕೇರ್ಫುಲ್, ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯಾದಂಥ ಹೇರ್ ಹೋಗೋದಿಲ್ಲ. ಅದನ್ನು ಹಿಂದೆ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಪಾರ್ಟಿಷನ್ ತೊಗೊಳ್ತೀನಿ, ಹೇರ್ ಬ್ರಷ್ ಮಾಡ್ತೀನಿ, ಅದ್ರ ಮೇಲೇ ಇನ್ನೊಂದು ಲೇಯರ್ ಪೂರ್ತಿಯಾಗಿ ಕೂದಲ ಮೇಲೆ ಒಂದು ಲೇಯರ್ ಕಲರ್ನ ಬಿಡ್ತೀನಿ. ಆ್ಯಂಡ್ ಅಗೇನ್ ಅಲ್ಲಿ ಮಸಾಜ್. ಸೊ ಹೀಗೆ ಕೂದಲು ಕಲೆಕ್ಟ್ ಆಗ್ತಾ ಇದಕ್ಕೆ ನೀವು ಒಂದು ಕ್ಲಿಪ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೀಗೆ ಪೂರ್ತಿ ತಲೆನ ಮಾಡ್ಕೊಳ್ತಾ ಹೋಗಿ. ನೀವು ಇದೇ ಕೆಲಸ ನೀವೊಂದು ರಿಸಲ್ಟ್ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ಏನು ಹೇಳ್ತಿದ್ದೆ ಅಂತ. ಯಾಕೆಂದರೆ ನನ್ನ ಕೂದಲು ಇನ್ನೂ ದಪ್ಪ ಆಗಿದೆ ನನಗೆ ನಾನೇ ನೋಡ್ಕೊಳ್ಳೋದ್ರಿಂದ. ನನ್ನ ಕೂದಲು ಹಾಗೆ ಮುಂಚೆ ಥರ ರಫ್ ಅನ್ಸೋದಿಲ್ಲ. ಯಾಕಂದರೆ ಆಚೆ ಬ್ಲೀಚ್ ಮಾಡ್ತಾರೆ, ನಿಮಗೆ ಏನು ಇನ್ಫಾರ್ಮೇಷನ್ ಕೊಡಬೇಕೋ ಆ ಇನ್ಫಾರ್ಮೇಷನ್ ಕೊಡಲ್ಲ ಅವರು. ಸೊ ಇದು ನನ್ನ ಎಕ್ಸ್ಪೀರಿಯನ್ಸು. ಭಾಳಷ್ಟು ಜನ ಹೆಂಗಸರು ಬೈಕೋದು, ನಿಮಗೆ ನಮ್ಮ ಇಷ್ಟ, ನಾವೇನಾದರೂ ಮಾಡ್ಕೋತೀವಿ, ನಮ್ಮದು ದುಡ್ಡಲ್ಲಿ ಅಂತ. ಮಾಡ್ಕೊಳ್ಳಿ, ಯಾಕೆಂದರೆ ಸಂಪಾದನೆ ಮಾಡೋದು ನೀವು, ದುಡ್ಡು ಬರೋದು ನಿಮಗೆ ಏನು ಇಷ್ಟನೋ, ನಿಮ್ಗೇನು ಖುಷಿ ಬರುತ್ತೋ ಅದನ್ನು ಮಾಡ್ಕೊಳ್ಳಿ. ಬಟ್ ನನಗೆ ನನ್ನ ಮನೆಯಲ್ಲಿ ನನಗೆ ಇದು ಖುಷಿ. ಸೊ ಸ್ಯಾಲನ್ಗೆ ಹೋದರೆ ಒಂದು 3-4 ಸಾವಿರ ಹೇಳ್ತಾರೆ ಈ ಲೆಂತ್ ಹೇರ್ ಇರೋರಿಗೆ. ಸೊ ಅವ್ರೇನು ಮಾಡ್ಬೋದು, ನೀವು ಅದೇ ದುಡ್ಡನ್ನ 50% ಅವನಿಗೆ ನೀವು ಸರ್ವಿಸ್ ಚಾರ್ಜ್ ಕೊಡೋದು ಬದಲು ಅದೇ ದುಡ್ಡಿನಲ್ಲಿ ನಿಮ್ಮ ಸರ್ವಿಸ್ ನೀವು ಹೇಗೆ ಮಾಡ್ಕೋಬೋದು ಮನೆಯಲ್ಲಿ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಈಗ ಎಲ್ಲ ಮಿಡ್ ಸೆಕ್ಷನ್ನು ಕವರ್ ಆಗಿದೆ. ಮಿಡ್ ಸೆಕ್ಷನ್ ಮಾತ್ರ ಹೇರ್ ಕಲರ್ ಮಾಡಿದ್ವಿ. ಎಲ್ಲ ಹೇರ್ನೂ ಒಂದು ಕಡೆ ತಗೊಳ್ಳಿ. ಇಷ್ಟು ಹೇರ್ನ ಒಂದು ಸತಿ ನೀಟಾಗಿ ಬ್ರಷ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಇಟ್ ಟ್ರಾವೆಲ್ಸ್ ಎವ್ರಿವೇರ್. ನೀವೇನು ಹೇರ್ ಕಲರ್ ಮಾಡಿದ್ದೀರಲ್ಲ, ಆ್ಯಂಡ್ ತುಂಬ ಜೆಂಟಲಾಗಿ ಮಾಡಿ, ಅದಕ್ಕೆ ಅಗಲ ಬಾಚಣಿಕೆ ಹೇಳಿರೋದು ನಾನು. ಓಕೆನಾ? ಸೊ ಇದಾದ ನಂತರ ಫಸ್ಟು ಹೇರ್ ಒಳಗಡೆ ಒಂದು ಲೇಯರ್ ಹಾಕಿ ಮಸಾಜ್ ಮಾಡಿ, ಆಮೇಲೆ ಹೊರಗಡೆ ಒಂದು ಲೇಯರ್ ಮಸಾಜ್ ಮಾಡಿ. ಇಟ್ ಕವರ್ಸ್ ಯುವರ್ ಹೋಲ್ ಹೇರ್. ಎಷ್ಟು ಬೇಗ ಡೆವಲಪ್ ಆಗುತ್ತೆ ಅಂದರೆ ಈ ಕಲರು ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ನಾನು ಇವತ್ತರೆಗೂ ಯೂಸ್ ಮಾಡಿರೋದು, ಆ್ಯಂಡ್ ಈಸಿ ಯೂಸ್ ಮಾಡಿರೋದು. ಸೊ ಇದಾದ ನಂತರ ಹೀಗೆ ಕೂದಲನ್ನ ಈ ಪಿನ್ನ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ.
ಆ್ಯಂಡ್ ಸೇಮ್ ಥಿಂಗ್ ಗೋಸ್ ಆನ್ ದಿಸ್ ಸೈಡ್. ಸೇಮ್ ಥಿಂಗ್ ಈ ಕಡೆ ಕೂಡ ಮಾಡ್ಕೊಳ್ಳಿ. ಫಸ್ಟ್ ಈಗ ತುದಿಗಳ ಬಗ್ಗೆ ಹೇಳಬೇಕು ಅಂತಂದರೆ, ಈ ತುದಿಗಳನ್ನ ಬಿಟ್ಟಿರ್ತೀರ ಗೊತ್ತಾ, ಇವಾಗ ನಿಮಗೂ ಒಂದು ಪಾರ್ಟಿಷನ್ ಸಿಗುತ್ತೆ. ಸೊ ಅಲ್ಲಿಗೆ ನೀವು ಫಸ್ಟು 2 ಕೈಗಳೇನಿದೆ, ಬೆರಳೇನಿದೆ, ಆ ಬೆರಳನ್ನು ಹೀಗೆ ತಗೊಂಡು ಆ ತುದಿಗಳ ಹತ್ರ ಮಾತ್ರ ಹಚ್ಚಿ ಜಸ್ಟ್ ಡೂ ದಿಸ್. ಆ್ಯಂಡ್ ಸುಮಾರು ಜನಗೆ ಅನ್ಸ್ಬೋದು ಇದು ಸ್ಪಾನ್ಸರ್ಡ್ ಅಂತ. ನಿಜವಾಗ್ಲೂ ಸ್ಪಾನ್ಸರ್ಡ್ ಅಲ್ಲ. ನನಗೆ ಇದು ನನ್ನ ಪರ್ಸ್ನಲ್ ಚಾಯ್ಸ್ ಆ್ಯಂಡ್ ಇದು ನನ್ನ ಪರ್ಸ್ನಲ್ ಫೇವ್ರೆಟ್ ಬ್ರ್ಯಾಂಡ್. ಯಾಕೆ ಅಂದರೆ ತುಂಬ ಈಸಿ ಟು ಯೂಸ್ ಆ್ಯಂಡ್ ಕೂದಲನ್ನ ತುಂಬ ಶೈನಿ ಮಾಡುತ್ತೆ. ಸ್ಯಾಲೋನಲ್ಲೇ ಮಾಡಿಸ್ದಂಗೆ ಕ್ವಾಲಿಟಿ ಬರುತ್ತೆ. ಆ್ಯಂಡ್ ಯಾವುದೂ ನೀವು ಮೊದಲನೇ ಸತಿ ಪರ್ಫೆಕ್ಷನ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆ್ಯಸ್ ಯು ಸ್ಟಾರ್ಟ್ ಡೂಯಿಂಗ್ ಇಟ್ ನಿಮಗೆ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಇಷ್ಟೇ. ಇದಾದಮೇಲೆ ಎಲ್ಲದನ್ನು ನೀಟಾಗಿ ತಕ್ಕೊಂಬಿಡಿ, ಡಸ್ಟ್ಬಿನ್ಗೆ ಹಾಕೊಂಬಿಡಿ, ಪ್ರತಿಯೊಂದು ಕ್ಲೀನ್ ಮಾಡ್ಕೊಳ್ಳಿ. ಅದಾದ ನಂತರ 15 ನಿಮಿಷ ಇದನ್ನು ಹೀಗೆ ಬಿಟ್ಟು 15 ನಿಮಿಷ ಆದಮೇಲೆ ತಲೆಗೆ ಸ್ನಾನ ಮಾಡಿ. ಶ್ಯಾಂಪೂನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ತುಂಬ ಆಯಿಲಿ ಇತ್ತು ಅಂತಂದರೆ ಏನು ಶ್ಯಾಂಪು ಯೂಸ್ ಮಾಡ್ತೀರೋ ಅದನ್ನು ಮಾಡಿ, ಬಟ್ ಈ ಕಂಡೀಷ್ನರ್ನ ಯೂಸ್ ಮಾಡಿ. ಸೊ ನಾನು 15 ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡಿ ತಲೆ ಆರಿಸ್ಕೊಳ್ಳೋ ಟೈಮಲ್ಲಿ ನಾನು ನಿಮಗೆ ಮತ್ತೆ ಇನ್ನೊಂದು ಸ್ವಲ್ಪ ಟಿಪ್ಸ್ನ ಕೊಡ್ತೀನಿ. ಸೊ ಅಲ್ಲಿವರೆಗೂ 15 ನಿಮಿಷ ಇದನ್ನು ಬಿಡೋದನ್ನು ಮರಿಬೇಡಿ. ಓಕೆ, ಸಿಗ್ತೀನಿ. ಸೊ ಸ್ನಾನ ಮಾಡಾದಮೇಲೆ ಪೂರ್ತಿ ಕಂಡೀಷ್ನರ್ನ ಟಾಪ್ ಟು ಬಾಟಮ್ ಹಚ್ಕೊಂಡಾದ್ಮೇಲೆ ತಲೆನ ಈ ಥರ ಕೂದಲನ್ನ ಈ ಥರ ಕಟ್ಕೊಂಡು ಒಂದು 15 ನಿಮಿಷ ಹಾಗೆ ಬಿಟ್ಬಿಡಿ. ಊಟ ಬೇಕಂದ್ರೆ ಊಟ ಮಾಡ್ಕೊಳ್ಳಿ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಸ್ಕಿನ್ ಕೇರ್ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಸೊ ನಾನು ಹಶ್ವಾಗ್ತದೆ, ಏನಾದ್ರು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ಇದಾಗಿತ್ತು ನನ್ನ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಹೇರು. ನಾನು ಹೇರ್ ಡ್ರೈ ಕೂಡ ಮಾಡಾಯಿತು. ಸೊ ನೀವು ಮನೆಯಲ್ಲೇ ಎಷ್ಟು ಈಸಿಯಾಗಿ ನಿಮ್ಮ ಹೇರ್ನ ಕಲರ್ ಮಾಡ್ಕೊಬೋದು ಅಂತ ತೋರಿಸಿದ್ದೀನಿ. ನಂದು ಯಾವುದೇ ರೀತಿಯಾದಂಥ ಗ್ರೇ ಹೇರ್ ಇಲ್ಲ. ಮತ್ತು ಅಕಸ್ಮಾತ್ ನೀವು ಕರೆಕ್ಟಾಗಿ ರೂಟಿಂಗ್ ಮಾಡಿದರೆ ನಿಮ್ಗಲ್ಲಿ ಕಲರ್ ಚೇಂಜ್ ಆಗಿರುತ್ತೆ. ಕರೆಕ್ಟಾಗಿ ಆಗುತ್ತೆ. ಯಾಕೆ ಅಂತಂದರೆ ನೀವು ತಲೆಗೆ ಎಣ್ಣೆ ರೀತಿ ಹಚ್ಕೊಳ್ತಾ ಹೋದರೆ ಅದನ್ನು ಸೊ ಹಾಗೆ ಆಗುತ್ತೆ. ಸೊ ಇನ್ನು 1 ತಿಂಗಳು ನನಗೆ ಯಾವುದೇ ರೀತಿಯಾದಂಥ ಹೇರ್ ಕಲರ್ ಮಾಡ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನೀವು ಆದಷ್ಟು ನಿಮ್ಮ ಕೂದಲು ಒದ್ದೆ ಇದ್ದಾಗ ಈ ಥರ ಅಗಲವಾದಂಥ ಬಾಚಣಿಗೆನೇ ಯೂಸ್ ಮಾಡಿ. ಸೊ ಇಷ್ಟೇ ಆಗಿತ್ತು ನಂದು. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್, ನೀವು ತಲೆ ಸ್ನಾನ ಮಾಡಾಗಿ ತಲೆ ಒಣಗಿಸ್ಕೋಬೇಕಾದ್ರೆ ಮೇಕ್ ಶ್ಯೂರ್ ಬ್ಲೋ ಡ್ರೈ ಮಾಡಬೇಕು. ಯಾಕೆ ಅಂತಂದರೆ ನಿಮ್ಮ ಕೂದಲು ಹೇರ್ ಕಲರ್ ಮಾಡಿರ್ತೀರಲ್ಲ, ಸೊ ಸ್ಯಾಲೋನ್ ಕ್ವಾಲಿಟಿ ಹಾಗೆ ಆರಿಸ್ಕೊಂಡ್ರೆ ಬರೋದಿಲ್ಲ. ಸ್ಯಾಲೋನ್ ಕ್ವಾಲಿಟಿ ಬರಬೇಕು ಅಂತಂದರೆ ನಿಮಗೆ ತಲೆ ಸ್ನಾನ ಆದಮೇಲೆ 1 ರೌಂಡ್ ನೀವೇ ಮನೆಯಲ್ಲಿ ಬ್ಲೋ ಡ್ರೈನ ಮಾಡ್ಕೊಳ್ಳಿ. ಸೊ ಇಷ್ಟೇ ಇವತ್ತಿನ ನನ್ನ ವ್ಲಾಗು. ಅಕಸ್ಮಾತ್ ಕೆಲವರು ಸಿರಮ್ಸ್ ಯೂಸ್ ಮಾಡ್ತಾರೆ ತಲೆ ಸ್ನಾನ ಮಾಡಾದಮೇಲೆ. ಸೊ ನಿಮ್ಗೇನಾದರೂ ಆ ರೀತಿ ಹಾಕ್ಕೋಬೇಕು ಅಂತಂದರೆ ಮಾಡ್ಕೊಳ್ಳಿ. ಸೊ ಇಷ್ಟಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ನಿಮಗೆ ಕಲರ್ ಗೊತ್ತಾಗಬೇಕು ಅಂತಂದರೆ ನೋಡ್ತೀರಾ, ನಂದು ಡಾರ್ಕ್ ಚಾಕ್ಲೇಟ್ ಮೋಕಾ ಕಲರ್. ಸೊ ಜಾಸ್ತಿ ಏನೂ ಡಿಫ್ರೆನ್ಸು ಇಲ್ಲ. ಸೊ ಮನೆಯಲ್ಲೇ ಎಲ್ಲ ರೀತಿಯಾದಂಥ ಫೆಸಿಲಿಟೀಸ್ ನಾನೇ ಮಾಡ್ಕೋತೀನಿ. ಸೊ ಇಷ್ಟಾಗಿತ್ತು ನನ್ನ ವ್ಲಾಗು. ಇಷ್ಟ ಆಗಿದ್ದರೆ ನೀವು ಯಾವುದೇ ರೀತಿಯಾದಂಥ ಡೈಸ್ನ ತೊಗೊಂಡ್ರೂ ಕೂಡ ಟೆಸ್ಟ್ ಮಾಡಿ ಒಂದಿನದ ಮುಂಚೆ. ಯಾಕಂದರೆ ನಿಮಗೆ ಸ್ಯಾಲೋನಲ್ಲಿ ಕೂಡ ಟೆಸ್ಟ್ ಮಾಡೋದಿಲ್ಲ, ಮಾಡ್ತಾರೆ ಅಂತ ಹೇಳ್ತಾರೆ, ಬಟ್ ಪ್ರತಿ ಸತಿ ನಿಮ್ಮ ಸ್ಕಿನ್ನು ಡಿಫ್ರೆಂಟ್ ಇರುತ್ತೆ. ಸೊ ಪ್ರತಿ ಸತಿ 24 hours ಮುಂಚೆ ನೀವು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅದು ಟೆಸ್ಟ್ ಆಗಬೇಕು. ನಾನು ಇದನ್ನೇ ಯೂಸ್ ಮಾಡ್ತಾನೆ ಇದ್ದೆ. ಅದು ನೀವು ಆ್ಯಕ್ಚುಲಿ ಚಂದ್ರು ಅವ್ರ ಮಗಳದ್ದು ಒಂದು ಇಂಟರ್ವ್ಯೂ ಇದೆ ಹೇರ್ ಡೈ ಅದು ಮತ್ತು ಇದ್ರ ಬಗ್ಗೆ, ಸಿಹಿಕೈ ಚಂದ್ರು ಅವ್ರ ಮಗಳದು. ಸೊ ಅದನ್ನೊಂದು ಸತಿ ಚೆಕ್ ಮಾಡಿ ನೋಡಿ. ಆಕೆ ಹೇಳಿದ್ದಾರೆ ಒಂದು ವಿಡಿಯೋಲ್ಲಿ, ಪ್ರತಿ ಸತಿ ನೀವು ಒಂದು ಹೇರ್ ಕಲರ್ ಮಾಡ್ತೀರಾ ಅಂತಂದರೆ ಪ್ರತಿ ಸರಿ ನೀವು ಅದು ಯಾವುದೇ ಬ್ರ್ಯಾಂಡ್ ತೊಗೊಂಡ್ರು ಅದಕ್ಕೆ ಟೆಸ್ಟ್ ಮಾಡಿರಬೇಕು. ಸೊ 24 hours ಬಿಫೋರ್
ನಿಮ್ಮ ಸ್ಕಿನ್ ಮೇಲೆ ಟೆಸ್ಟ್ ಮಾಡಿಕೊಂಡು ನೋಡಿ ಅದಾದಮೇಲೆ ಯೂಸ್ ಮಾಡಿ. ಓಕೆನಾ? ಸುಮ್ಮನೆ ನಾನು ಹೇಳಿದೆ ಅಂದ್ಬಿಟ್ಟು ರ್ಯಾಂಡಮಾಗಿ ನಾನು ಯೂಸ್ ಮಾಡಿದಂಥ ಬ್ರ್ಯಾಂಡೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಬಟ್ ಟೆಕ್ನಿಕ್ ಈಸ್ ಸೇಮ್. ಸೊ ಶೈನಿ ಹೇರ್, ಸಲೂನ್ ಕ್ವಾಲಿಟಿ ಹೇರ್. ನಾನು ಇನ್ನೂ ಬೇಕಂದರೆ ನಾನು ಕೆಲವೊಂದು ವಿಡಿಯೋಸ್ನ ನಾನು ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ, ನನ್ನ ಹೇರ್ ಹೇಗೆ ಮನೆಯಲ್ಲೇ ನಾನು ಕ್ವಾಲಿಟಿ ಹೇರ್ ಮಾಡ್ಕೊಳ್ತೀನಿ ಅಂತ. ಸೊ ಇಷ್ಟ ಆಗಿತ್ತು ನನ್ನ ವಿಡಿಯೋ. ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಬಾಯ್ 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 ಬಾಯ್.